Hello YouTube family, welcome back to Chaitra Kalal YouTube channel. ಸಂಜೆ ಆಯ್ತಂತಂದ್ರೆ ಏನು ಅಡುಗೆ ಮಾಡ್ಬೇಕಂಬದೇ ಚಿಂತೆ ಇರ್ತದ್ರಿ. ಬಟ್ ನಮ್ಮ ಮಮ್ಮಿ ಅದು ಚಿಂತೆ ದೂರ ಮಾಡ್ಲತ್ತಾರ ಇವತ್ತು. ಯಾಕಂದ್ರೆ ಇವತ್ತು ನಾ ಭೀ ಅಡುಗೆ ಮಾಡಲಾಗಿದೆ, ನಮ್ಮ ಅಕ್ಕ ಭೀ ಅಡುಗೆ ಮಾಡಲಾಗ. ಬಟ್ ನಮ್ಮ ಮಮ್ಮಿ ಅಡುಗೆ ಮಾಡ್ಲತ್ತಾಳ. ಏನು ಮಾಡ್ಲಿತ್ತಮ್ಮ ಇವತ್ತು ಅಡುಗೆ? ಇವತ್ತು ನೋಡ್ಬಿಟ್ಟ ಕಗ್ಗು ಪಲ್ಯ, ಕಗ್ಗು ಟೊಮೆಟೊ ಅವಲ್ಲ, ಅದರದ್ದು ಪಲ್ಯ ಮಾಡ್ಬೇಕಲ್ಲತ್ತೀನಿ. ಹಸಿ ಉಳ್ಳಾಗಡ್ಡಿ ಹಾಕಿ, ಹಸಿ ಮೆಣಸಿನ್ಕಾಯಿ ಹಾಕಿ ಅದ್ರದ್ದು ಪಲ್ಯ. ಯಾವಾಗ ಭೀ ಚಟ್ನಿ ಮಾಡ್ತಲ್ಲಮ್ಮ, ಈಗ ಯಾಕೆ ಪಲ್ಯ? ಡಿಫ್ರೆಂಟ್ ಏನೋ ಡಿಫ್ರೆಂಟ್ ಮಾಡ್ತಾರ ಅಂತ ನೋಡಮ್ ಬರ್ರಿ. ಇದು ಬಿ ನನ್ನ ಸೈಡ್ ಸ್ಪೆಷಲ್ ಅದ, ಚಟ್ನಿ ಸ್ಪೆಷಲ್ ಅದ. ಆ್ಯಕ್ಚುಲಿ ಇದ್ರದ್ದು ಯಾರು ಪಲ್ಯ ಮಾಡಂಗಿಲ್ಲ. ಪಲ್ಯ ಎಲ್ಲಿ ಫೇಮಸ್ ಅದ? ಅಷ್ಟೇ ಫೇಮಸ್ ಅದ. ಬಟ್ ಅದನ್ನ ಯಾಕೆ ಬಿಟ್ಟು ನಾನು ಯಾವ ಟೈಮ್ ನಿಮ್ಮ ಟಿಫನ್ ಕಟ್ಟಿನಲ್ಲ, ನೆನಪಿಲ್ಲ ನಿಮಗೆ. ಚಂದ ಆಗ್ತದೆ ನೋಡೋದು. ಏನು ಮಾಡತ್ತೆ ಕೆಂಪು? ನಾ ಆ್ಯಕ್ಚುಲಿ ನಮ್ಮ ಅಕ್ಕ ಕೆಂಪು ಅಂತ ಕರಿತೀನಿ ರೀ. ನಾ ಕೆಂಪಗಿದ್ದೀನಲ್ಲ, ಅದಕ್ಕೆ ಕೆಂಪು ಅಂತ ಕರೀತಾರ. ನಾ ಇದು ಏನಂತಾರ, ಶೇಂಗಾ ಹುರಿಲತ್ತೀನಿ. ಇವು ಶೇಂಗಾ ಅಂತಾರಲ್ಲ, ಇವು ಹುರಿಲತ್ತೀನಿ. ಬಡವರ ಬಾದಾಮಿ ಅಂತಂತಾರ್ರಿ ಅದಕ್ಕೆ. ನೋಡಿ, ನಮ್ಮ ಮಮ್ಮಿನ ಕೈಯಾಗ ಫೋನ್ ಕೊಡ್ತೀನಿ. ನಮ್ಮ ಅಕ್ಕ ನಮ್ಮ ಮಮ್ಮಿನೇ ಮಾಡ್ತಾರೆ ಇವತ್ತು ವಿಡಿಯೋ. ನಾನು ನಿನ್ನೆ ಎಗ್ ಬಿರಿಯಾನಿ ಮಾಡ್ಕೇಸಿನ ಭಾಳ ಇನ್ನೊಂದು ಎಗ್ ಬಿರಿಯಾನಿ ಮಾಡಿ ಭಾಳ ಟಯರ್ಡ್ ಆಗ್ಯಾಡ್ರಿ, ಭಾಳ ನಜ್ಜರ್ ಆಗ್ಯದ್ರಿ ನನಗೆ. ಅದಕ್ಕೆ ನಮ್ಮ ಅಕ್ಕನೇ ಮಾಡ್ತಾಳೆ, ನಾನು ಮಾಡಲಿಗೆ ಅವ್ರ ಕೈಗೆ ಫೋನ್ ಕೊಡ್ತೀನಿ. ಏನು ಮಾಡ್ತಾರೆ ಮಾಡ್ತೀವಿ. ಅಮ್ಮ ಏನು ಮಾಡತ್ತಿ? ಟೊಮೆಟೊ ಕಟ್ ಮಾಡ್ತೀನಿ. ಹಾಗೆ ಒಂದು ಮಾತು ಹೇಳ್ಬೇಕಿತ್ತು ರೀ. ನಮ್ಮ ಮಮ್ಮಿಗೆ ಆರಾಮ ಇದ್ದಿದ್ದಿಲ್ಲ, ಮನೆ ಹಾಸ್ಪಿಟಲ್ ಹೋಗಿದ್ರು. ಅವ್ರೇನೋ ಬ್ಲಡ್ ಇನ್ಫೆಕ್ಷನ್ ಆಗ್ಯದಂತ, ಅದಕ್ಕೆ ಗ್ಲೂಕೋಸ್ ಹಚ್ಕೊಂಡು ಬಂದಾರ. ತೋರ್ಸಮ್ಮ ನಿನ್ನ ಕೈ ನೋಡ್ರಿ, ಈಗ ಎಷ್ಟು ಉಬ್ಬ್ಯದ. ಹಂಗೆ ನಿನ್ನೆ ನೋಡ್ಬೇಕಾಗಿತ್ತು, ನೀವು ಭಾಳ ಉಬ್ಬಿತ್ತು. ಅದಕ್ಕೆ ಎಷ್ಟು ಬ್ಯಾಡ ಅಂದ್ರೆ ಕೇಳಲಾಗ್ಯಾರ. ವೀಡಿಯೋಸ್ ಎಲ್ಲ ಅಂದ್ಕೆಸಿಂದ ಅಪ್ಲೋಡ್ ಮಾಡಬೇಕು, ಎಷ್ಟು ದಿನ ಮಾಡಿಲ್ಲ ಅಂತ ಕೇಸಿಂದ ಅಡುಗೆ ಮಾಡ್ಲತ್ತಾರ. 2 ದಿನ ಅಡ್ಮಿಟ್ ಆಗಿರು. ನಿನ್ನೆ ರಾತ್ರಿ ಬಂದಾರ ಮನೆಗೆ. ಜ್ವರನೂ ಭಾಳ ಇದ್ದಿತ್ತು. ಜ್ವರ ಚಳಿ ಜ್ವರ. ಈಗ ಕ್ಲೈಮೇಟ್ ಮತ್ತು ಹಂಗೆ ಇದು ಆಗ್ಯದಲ್ಲ, ಬರೀ ಅವ್ರ ಚಳಿ ಜ್ವರ ಉಲ್ಟಿ, ಚಳಿ ಜ್ವರ ಉಲ್ಟಿ, ಫುಲ್ ಆಗಿತ್ತು ನೋಡ್ರಿ. ಹೌದಲ್ಲ, ನೋಡ್ರಿ ಕ್ಲೈಮೇಟ್ಲಿಂತ ಎಷ್ಟೆಲ್ಲ ಇದು ಆಗ್ಲತ್ತದ. ಮನುಷ್ಯಾಗ ಆರಾಮ್ ತಪ್ಪಲತ್ತದ, ಬರೀ ವಾಮಿಟಿಂಗ್ ಆಲತ್ತದ. ಒಮ್ಮೊಮ್ಮೆ ಮಳೆ ಬರ್ತದಮ್ಮಿ, ಮತ್ತು ಬಿಸಿಲು. ಸುಂದ್ರು ಅದೇ ಹೇಳತ್ತಿವಳ, ಮಕ್ಕೊಂಡಿದ್ದೆ 7ಕ್ಕೆ ಹಾಕಿ ಜಲ್ದಿ ಹೇಳ್ತಾ ಅಲ್ಲ. ಹೇಳತ್ತಿವಳು ಹೊರಗೆ ಮಳಿ ಅಲ್ಲತ್ತದ ಎದ್ದಳ ಕೆಸಿಂದ ನೋಡ್ತೀನಿ. ಏನು ಮಳಿ ಇಲ್ಲ, ಏನಿಲ್ಲ. ಬೆಳೆ 4:30 ನಸಿನಾಗ ಬಂದದಂತ. ಸೊ ಈಗ ನಮ್ಮ ಮಮ್ಮಿ ರಾತ್ರಿ ಊಟಕ್ಕೆ ಕಗ್ಗ ಟಮಾಟ ಪಲ್ಯ ಮತ್ತು ಅದ್ರೊಳಗೆ ಹಸಿ ಉಳ್ಳಾಗಡ್ಡಿ ಪಲ್ಯ ಮಾಡತ್ತಾರ ನೋಡ್ರಿ, ಮಿಕ್ಸ್ ಮಾಡಿ. ಸೊ ಇದು ಹೆಚ್ಚಿಗೆ ನಮ್ಮ ಮನೆಗೆ ಮಾಡಿಲ್ಲ ಭೀ. ನಾ ಟೇಸ್ಟ್ ಮಾಡಿಲ್ಲ. ಯಾವಾಗ ಭೀ ಹಸಿ ಉಳ್ಳಾಗಡ್ಡಿ ಕಗ್ಗ ಟಮಾಟ ಅದು ಚಟ್ನಿ ಮಾಡ್ತಿರೋ, ಅದು ಚಟ್ನಿ ಭಾರಿ ಮಾಡ್ತಾರೆ ನಮ್ಮ ಮಮ್ಮಿ. ಅದು ಭೀ ವಿಡಿಯೋ ಹಾಕ್ತೀನಿ ಅಂತ ಯಾವಾಗರೆ. ಸೊ ಇದು ಕಗ್ಗ ಟಮಾಟ, ಹೌದಲ್ಲ. ಇದು ಹಸ್ಕಲ್ದಾಗ ಕುಟ್ಟಿ ಹಾಕಿದೆವು. ಇದೇ ಹಸ್ಕಲ್ದಾಗ ಕುಟ್ಟಿ ಮಾಡಿದೆವು ನಾವು, ಹಸಿ ಉಳ್ಳಾಗಡ್ಡಿ ಮತ್ತು ಕಗ್ಗ ಟಮಾಟ ಚಟ್ನಿ. ಸೊ ಲಾಂಗ್ ವಿಡಿಯೋ ಮಾಡಿಬಿಡಮಂತ ಯಾವಾಗ, ಫುಲ್ ಇನ್ ಡೀಟೇಲ್. ಸೊ ಇವಾಗ್ರೆ ಸದ್ಯಕ್ಕೆ ಕಗ್ಗ ಟಮಾಟ ಮತ್ತು ಹಸಿ ಉಳ್ಳಾಗಡ್ಡಿ ಪಲ್ಯ. ಸೊ ಅದಕ್ಕೆ ಏನು ಮಾಡಬೇಕು, ಇದೆಲ್ಲ ಟಮಾಟ ಈ ಥರ ಕಟ್ ಮಾಡ್ಕೋಬೇಕು ಫಸ್ಟಿಗೆ. ಸೊ ಎಲ್ಲ ಇಷ್ಟೆಲ್ಲ ಟಮಾಟ ಅದಾವ, ಅದಿಷ್ಟೆಲ್ಲ ಟಮಾಟ ಕಟ್ ಮಾಡ್ಕೊರಿ ಈ ಸೈಜ್ದಾಗ. ಮತ್ತು ಇಲ್ಲಿ ಶೇಂಗಾದ ಹಿಂಡಿ ತೊಗೊಂಡಿಟ್ಟಾರ, ಹಸಿ ಮೆಣಸಿನ್ಕಾಯಿ. ಇಲ್ಲಿನ ಇದು ಶೇಂಗಾ ಹುರಿಲತ್ತಿ. ನೀವು 3 ದಿನ ಆಯ್ತು ನಾವು ಮಮ್ಮಿ ತಂದಿಟ್ಟಾರ, ಮಾಡ್ಬೇಕು. ಮೊನ್ನೆ ಮಾರ್ಕೆಟ್ ಹೋಗಿದ್ದೇವಲ್ಲ, ಅವಾಗ ತಂದಿದ್ದೆವು. ಬಟ್ ಮಮ್ಮಿಗೆ ಆರಾಮ ಇರಲಿಲ್ಲಲ್ಲ, ಅದಕ್ಕಂತ ಮನಸ್ಸು ಬಂದಿದ್ದಿಲ್ಲ ಇದು ಹುರಿಲಕ್ಕ. ಇವತ್ತು ಮಾಡ್ಲತ್ತೀವಿ. ತೆಗೆದುಕೊಡ್ಲಿ? ತೆಗಿತೀನಂತ
ಇಲ್ಲಿ ಮೆಣಸಿನ್ಕಾಯಿ ಅವ ನೋಡ್ರಿ, ತೊಳೆದು ಇಟ್ಟಿಲ್ಲ. ತೊಳೆದ ಇಟ್ಟಾರ. ಇವು ತೊಳೆದ ಇಟ್ಟಿವ. ತೊಳಿ ಒಂದ್ಸಲ ಹಂಗೆ. ತರಕಾರಿ ನಮ್ಮ ಪಪ್ಪನೇ ತರ್ತಾರಲ್ಲ, ಪಪ್ಪ ತಂದ್ಮೇಲೆ ಮತ್ತೆಲ್ಲ ಕಟ್ ಮಾಡಿ ತೊಳೆದೆಲ್ಲ ಮಾಡಿ ಇಡ್ತಾರೆ. ಇನ್ನು ನಾವಂದ್ರೆ ಹಾಗೆ ಔಡೋ ಸೌಡೆ ಇಡ್ತೀವಿ, ಫ್ರಿಜ್ದಾಗ ಹಾಕಾಡ್ತೀವಿ. ನಮ್ಮ ಪಪ್ಪ ಎಲ್ಲ ಕೆಲಸ ಕರೆಕ್ಟ್ ನೀಟ್ ಆಗ್ಬೇಕ್ರಿ, ಸ್ವಚ್ಛ ಇರ್ಬೇಕು. ಇಲ್ಲಾಂದ್ರೆ ಸಿಟ್ಟು ಮಾಡ್ತಾರೆ ಅವ್ರು. ಇಲ್ಲಿ ಇಷ್ಟು ಮೆಣಸಿನ್ಕಾಯಿ ತೊಗೊಂಡಾರ ನೋಡ್ರಿ, ಕಟ್ ಮಾಡ್ಕೊಂಡಾರ. ಈಗ ಇದು ಮಿಕ್ಸಿಗೆ ಹಾಕ್ಲತ್ತಾರ. ಇಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಅದಾವೆ, ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು. ಸೊ ಇದು ಯಾವಾಗ ಭೀ ನೀವು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮಿಕ್ಸಿ ಮಾಡ್ಲತ್ತೀರಂತಂದ್ರೆ, ಇಲ್ಲಾಂದ್ರೆ ಕುಟ್ಲತ್ತೀರಂತಂದ್ರೆ ಉಪ್ಪು ಹಾಕೋರಿ, ಇಲ್ಲಾಂದ್ರೆ ಕೈ ಆಗ್ತದೆ. ಸೊ ಈಗ ನಾ ಇದು ಒಂದು ರೌಂಡ್ ಗರ್ರ ಅಂತ ಮಾಡಿಸ್ಕೊಂಡು ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡಿರಿ. ಮಮ್ಮಾಗ ಆಯ್ತು ನೋಡು, ಕರೆಕ್ಟ್ ಆಗ್ಯದೇನು? ಈಗ ಇಲ್ಲಿ ಕಡೆ ಇಟ್ಟೇನು? ಎಣ್ಣಿಡ್ದು ಹಾಕೋದ್ರ ಮೇಲೆ ಹಂಗೆ ಆಗ್ಯಾವ ನೋಡಮ್ಮ. ಇಲ್ಲಿ ಎಣ್ಣೆ ಹಾಕ್ಲತ್ತಾರ. ಅಂದಾಜ್ದೆ ಹಾಕೋರಿ, ಒಂದೂವರೆ ಮಿಳ್ಳಿ. ಮಮ್ಮಿ ಸ್ವಲ್ಪ ಹಾಕ್ಲತ್ತಾರ, ಅವ್ರು ಎಣ್ಣೆ ತಿನ್ಬೇಡ ಅಂತಂದಾರ. ಅದು ಈಗ ಅಲರ್ಟ್ ಆಲತ್ತಾರ ಅವ್ರು ಇಷ್ಟು ದಿನ ಬಿಟ್ಟು, ಅಲ್ಲ ಮಮ್ಮಿ? ನೀವೇ ಅಂದ್ಬಿಟ್ಟ ಮತ್ತು ಹಾಕಿ ಮಾಡ್ಕೊಡೋರು. ಹಂಗಾಗಿ ನಾ ಭೀ ಸೊ ಎಣ್ಣೆ ಕಾಯ್ಬೇಕು ಚಲೋ. ಎಣ್ಣೆ ಕಾಯ್ದಾದ್ಮೇಲೆ ಜೀರಿಗೆ ಸಾಸಿವೆ ಹಾಕಬೇಕು. ಇಲ್ಲೊಂದು ಸ್ವಲ್ಪ ಹುರಿದಿಟ್ಟಿನಿ, ಏನೊಂದು ಸ್ವಲ್ಪ ಹುರಿಲತ್ತೀನಿ. ಈಗ ಇದ್ರೆ ಇಷ್ಟ ಅವ್ರೇನೊಂದು ಸ್ವಲ್ಪ ಹುರಿದಿಟ್ಟೇವಲ್ಲ, ಆರಾಮ್ಸೆ ಯಾವಾಗ ಭೀ ತಿನ್ಕೋತ ಕೊಡ್ಬೋದು. ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಬೇಕು. ಹಿಂಗೆ ಕರಿಪತ್ತ, ಆಮೇಲೆ ಅದು ಮಿಕ್ಸಿ ಮಾಡ್ಕೊಂಡಿದ್ದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅದು ಭೀ ಹಾಕಬೇಕು. ಅದಾದ್ಮೇಲೆ ಚಲೋ ಗರ 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 ಅಂತ ತಿರುಗಿ. ಮತ್ತಮ್ಮ ಏನಂದ್ರು ಮತ್ತೆ ಡಾಕ್ಟ್ರ್? ರೆಸ್ಟ್ ಮಾಡ್ರಿ, ಸುಮ್ಮನೆ ಮೆತ್ತನ್ ತಿನ್ರಿ. ಜ್ವರದು ಇನ್ಫೆಕ್ಷನ್ ಆಗಿರ್ಬಿಟ್ಟ, ಯಾಕಂದ್ರೆ ಬ್ಲಡ್ನಾಗೂ ಇನ್ಫೆಕ್ಷನ್ ಆಗಿದಾವ. ಊರಿಗೆ ಹೋಗಿದಾವಂತ, ಊರಿಗೆ ಹೋದಾಗ ಅದು ಸ್ವಲ್ಪ ಊಟದಾಗ ಅದು ಇದಾಗ ಎದಕ್ಕೆ ಕಡೆ ಕಡೆಲ್ಲ ಎಣ್ಣೆ ಅಡಿಗೆ ಯಾವಾಗ ಹಾಕ್ತಾರೆ ಗೊತ್ತಾಗಲ್ಲ. ಫಂಕ್ಷನ್ ಟೈಮಿಗೆ ಮತ್ತು ಅಡಿಗೆ ಯಾವಾಗ ಯೂಸ್ ಮಾಡ್ತಾರೆ ಎಣ್ಣೆ. ಮತ್ತು ನೋಡಿದ್ರೆ ನಾವು ಏನು ತಿಂದಿರ್ಬಿಟ್ಟ, ಖಾಲಿ ಅನ್ನ ಸಾರು ತಿಂದಿರ್ತೀವಿ. ಹೌದಲ್ಲ? ಮತ್ತೆ ಏನು ತಿಂದಿಲ್ಲಪ್ಪ, ಅನ್ನ ಸಾರೇ ಮಾಡೋದು ತಿಂದಿದ್ದು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಸೊ ಅದ್ರ ಬಣ್ಣ ಚೇಂಜ್ ಆಗತ್ತನ, ಕಲರ್ ಚೇಂಜ್ ಆಗತ್ತನ ಫ್ರೈ ಮಾಡ್ಕೊಂಡು ಹಂಗೆ. ಹಾಲು ಬರೋದು
ಸೊ ಇಲ್ಲ ಹಾಲು ಭೀ ಗರಂ ಇಟ್ಟಾರ ಕುದ್ದಿಲ್ಲತ್ತು. ಪಪ್ಪ ನಿನ್ನೆ ಇದು ಪ್ಯಾಕೆಟ್ ತಂದಾರ ಹಾಲಿನ ಪ್ಯಾಕೆಟ್. ನಾವು ಭೀ ಒಂದು ತಂದೀವವ್ವ. ಯಾಕೆ ಬಿಟ್ಟು ಯಾವಾಗ ಪಪ್ಪ ತರ್ತಾನೆ ಗೊತ್ತಿದ್ದಿಲ್ಲ, ಬೆಳಗ್ಗೆ ನೋಡ್ತಾ ಇದ್ದಿದ್ದಿಲ್ಲ. 2 ಪ್ಯಾಕೆಟ್ ಇರ್ತಾವ ಯಾವಾಗ ನಮ್ಮ ಮನೆಗೆ. ಬಟ್ ಇದ್ದಿದ್ದಿಲ್ಲ ಟ್ರೈನಲ್ಲಿ. ಅರೇ ಏನು ಹೇಳ್ತೀನ, ಇದ್ದಿದ್ದಿಲ್ಲ ಅಂತ ಹೇಳ್ತಿಲ್ಲ. ಅದಕ್ಕನ ಕೆಸೆ ತೊಗೊಂಡಿನಿ ಬರೋ ಟೈಮಿ. ನೀ ಹಾಸ್ಪಿಟಲ್ ಇದ್ದಿ ಪಪ್ಪ ಭೀ ಅಲ್ಲಿದ್ದೀನಿ ಮತ್ತು ನಿನ್ನ ಸಂಕಟ, ಅದಕ್ಕೆ ಇದ್ದಿದ್ದಿಲ್ಲ. ಆಮೇಲೆ ಅದು ಕಲರ್ ಚೇಂಜ್ ಆದಮೇಲೆ ಹಿಂಗೆಲ್ಲ ಅದು ಕಟ್ ಮಾಡಿದ ಕಗ್ಗ ಟಮಾಟ ಹಾಕಿ ಹಿಂಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಬಂತು ನೋಡ್ರಿ. ಇದು ಮೇನ್ ಐಟಮ್ ಹಸಿ ಉಳ್ಳಾಗಡ್ಡಿ. ಇದು ಹಾಕ್ಬೇಕು ಹಸಿ ಉಳ್ಳಾಗಡ್ಡಿ. ಹಸಿ ಉಳ್ಳಾಗಡ್ಡಿ ಒಂದು 3.5 ಸ್ಪೂನ್ ಇಲ್ಲಾಂದ್ರೆ 4 ಹಿಂಡಿ ಹಾಕೋರಿ, ಶೇಂಗಾ ಹಿಂಡಿ. ಅದ್ರೊಳಗೆ ಎಳ್ಳು ಭೀ ಹುರಿದಾರ ನಾವು ಒಮ್ಮಲಿಗೆ ಕಟ್ ಮಾಡ್ಕೊ ಇದು ಹುರಿದ ಕೆಸಂದು ಇಟ್ಟಿರ್ತಾರೆ. ಶೇಂಗಾ ಹುರಿದು ಪಡಿಗೆ ಟೇಸ್ಟ್ ಬರ್ತದೆ. ಈಗ ಇದು ನೀರು ನೀರಿಷ್ಟೇ ಸ್ವಲ್ಪ ಹಾಕ್ತೀನಿ, ಕುದಿಬೇಕು. ಅದಕ್ಕೆ ಕೇಳು. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಲಾಕ. ಟಮಾಟ ಮೆತ್ತಗಾಗತ್ತನ ಸೊ ಅದು ಆ ಕಡೆ ಫ್ರೈ ಮಾಡಿ. ಸೊ ಬರ್ರಿ ಪಲ್ಯ ಕುದ್ದೋದೇನಂತ ನೋಡಮ್ಮ. ವಾ ಎಣ್ಣೆ ನೋಡ್ರಿ ಚಲೋ ಬಿಟ್ಟದ ಮೇಲೆ. ಅದ್ರಾಗ ಶೇಂಗಾದ ಹಿಂಡಿ ಮತ್ತು ಅದು ಎಳ್ಳದೇನು ರುಬ್ಬಿ ಹಾಕ್ತೀವಲ್ಲ ನಾವು, ಅದ್ರಲ್ಲಿಂದ ಇನ್ನೆಷ್ಟು ಎಣ್ಣೆ ಬಿಡ್ತು, ಚಲೋ ಅನಿಸ್ತದೆ. ಎಷ್ಟು ಚೆನ್ನಾಗಿದೆ. ಸ್ಮೆಲ್ ರೀ ಘಮ ಘಮ ಅಂತ ಹೊಂಟದ. ಈ ಅಪ್ಪ ಹೊಗಿನೇ ಇದಾವಲ್ಲ ತುಂಬ. ಹಾಂ ಮಸ್ತ್ ಆಯ್ತು. ಇಷ್ಟೇ. ಈ ಕಡೆ ನಾ ಚಪಾತಿ ಮಾಡ್ಲತ್ತೀನಿ. ಬರ್ರಿ ಹಚ್ಚಿ ಸುಡ್ತೀನಿ ಈಗ ಚಪಾತಿ. ಸುಡ್ತೀನಿ. ನೀ ಕೈ ಬೇನೆ ಅನ್ಲತ್ತಿದಲ್ಲ ಬಿಡು, ನಾ ಮಾಡ್ತೀನಂತ. ಸ್ಮೆಲ್ ರೀ ಘಮ ಘಮ ಅಂತ ಸ್ಮೆಲ್ ಉಂಟು. ಚಪಾತಿ ಒಟ್ಟು ಟೇಸ್ಟ್. ಈಗ ಅದು ಪಲ್ಯ ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆಗೆ ತಿನ್ಬೋದು ನೋಡ್ರಿ, ಮಸ್ತ್ ಟೇಸ್ಟ್ ಕೊಡ್ತದೆ. ಬಿಸಿ ಅನ್ನ ಇರ್ಬೇಕು, ಅನ್ನ ಜೊತೆಗೆ ಭೀ ಟೇಸ್ಟ್ ಕೊಡ್ತದೆ. ಜಾಸ್ತಿ ಅಂದರೆ ಚಪಾತಿ ಮತ್ತು ರೊಟ್ಟಿ ಅನ್ನಕ್ಕಿನ. ಹಿಂಗೆ ಒಂದು ಟ್ರೈ ಮಾಡ್ತೀನಿ. ಇಷ್ಟು ಎಣ್ಣೆ ಹಚ್ಚಬೇಕು, ಆಮೇಲೆ ಒಂದು ಫೋನ್ ಮಾಡ್ತೀನಿ, ಸ್ವಲ್ಪ ಹಿಟ್ಟು ಹಾಕಿ ಹಿಂಗೆ ಮಾಡಬೇಕು. ನಾನು ಚಪಾತಿ ನೋಡ್ರಿ ಚಲೋ ಉಬ್ಲತ್ತದ. ವಾವ್ ನೋಡ್ರಿ ಚಲೋ ಉಬ್ಲತ್ತದ ನನ್ನ ಚಪಾತಿ.
ಚಪಾತಿ ಮಾಡೋದ್ರಾಗ್ರೆ ನಾ ಮಸ್ತ್ ಟ್ಯಾಲೆಂಟೆಡ್ ಇದ್ದೀನಿ ನೋಡ್ರಿ. ನನಗಿನ್ನ ಟ್ಯಾಲೆಂಟೆಡ್ ಫುಲ್ ನಮ್ಮ ತಂಗಿಯಳ ಪ್ರೋಳ ಹಾಕಿ ಚಪಾತಿ ಮಾಡೋದ್ರಾಗ. ಸೊ ಅದು ಅವಾಗೆ ಒಂದೇ ಫೋಲ್ಡ್ ಮಾಡಿದ್ದೆ, ಈಗಿದು 3 ಫೋಲ್ಡ್ ಮಾಡೀನಿ. ಈಗಿದು ಏನು ಮಾಡಿನ, 1 ಫೋಲ್ಡ್ ಮಾಡೋ ಟೈಮಿಗೆ ಎಣ್ಣೆ ಹಚ್ಚಿ ಸ್ವಲ್ಪ ಹಿಟ್ಟು ಹಾಕಿ ಮತ್ತು ಎಣ್ಣೆ ಹಚ್ಚಿ ಫೋಲ್ಡ್ ಮಾಡೀನಿ. ಹೆಂಗಾಯ್ದು ಹೇಳಿ ಪಲ್ಯ? ಕಗ್ಗ ಟಮಾಟ, ಹಸಿ ಉಳ್ಳಾಗಡ್ಡಿ ಪಲ್ಯ. ಆ್ಯಕ್ಚುಲಿ ಕಗ್ಗ ಟಮಾಟ ನನಗೆ ಅಷ್ಟು ಪಸಂದ್ ಬರಲಿ, ನಿಮಗೂ ಗೊತ್ತದ. ಬಟ್ ಅಂದ್ರೆ ಭೀ ಭಾರಿ ಆಗ್ಯದ, ಫುಲ್ ಟೇಸ್ಟ್ ಆಗ್ಯದ. ಅದು ಅಂದರೆ ಶೇಂಗಾ ಹಿಂಡಿ ಹಾಕಿದಾಗ ನಂಗೆ ಹೇಳಕ್ಕೂ ಬಲ್ಲ, ಫುಲ್ ರಸ ಬಾಯಾಗ. ಶೇಂಗಾದ ಹಿಂಡಿ ಒಂದು ಹಾಕಿರೋ ಅದ್ರಾಗ ಇನ್ನೂ ತಡಕ ಕೊಟ್ಟದ. ಶೇಂಗಾ ಹಿಂಡಿಲಿಂತ ಟೇಸ್ಟ್ ಆಗಿ. ಸೊ ಒಂದು ಸರ್ತಿ ನೀವು ಭೀ ಟ್ರೈ ಮಾಡಿರಿ, ಮಸ್ತ್ ಟೇಸ್ಟ್ ಕೊಡ್ತದ. ಸೊ ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಲ್ಲರೂ ತಿಂತಾರೆ, ಭಾಳ ಅಂದ್ರೆ ಭಾಳ ಫೇಮಸ್ ಅದ. ಅದ್ರದ್ದು ಭರ್ತಾ ಅಂತ ಹೇಳ್ತಾರೆ, ಅಂದ್ರೆ ಚಟ್ನಿ ಮಾಡ್ತಾರೆ, ಅದು ಭೀ ಭಾಳ ಅಂದ್ರೆ ಭಾಳ ಫೇಮಸ್ ಅದ. ಸೊ ಚಪಾತಿ ಮಾಡಿ ನಾ ಭೀ ಊಟ ಮಾಡ್ತೀನಂತ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಓಕೆ, ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್, ಶುಭರಾತ್ರಿ.